ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇನ್ನೊಂದು ಜಾನಪದ ಪದ್ಯವನ್ನು ಓದ್ತೀನಿ. ಇದು ನಾನು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ತಾತ ನನಗಿದನ್ನು ಹೇಳ್ತಾಯಿದ್ರು. ಏನು ಪದ್ಯ ಅಂತ ಹೇಳಿದ್ರೆ, ಇಟ್ಟು ಮಾಡಿ ಸೊಪ್ಪು ಮಾಡಿ ಅಂತ. ಈ ಮಂಡ್ಯ, ಮೈಸೂರು, ತುಮಕೂರು, ಹಾಸನ ಕಡೆ ಈ ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರನ್ನು ಮಾಡ್ತಾರೆ. ಒಬ್ಬ ರೈತ ಮತ್ತು ರೈತನ ಹೆಂಡತಿ ಇಬ್ಬರು ಕೂಡ ಇಲ್ಲೊಂದು ಸಂಭಾಷಣೆ ನಡೆಸ್ಕೊಂಡು ಹೋಗ್ತಾರೆ. ಕೊನೆಗಿದ್ರೆ ಏನು ಅರ್ಥ ಅನ್ನೋದನ್ನು ನೀವು ನಾವು ಕಮೆಂಟ್ ಬಾಕ್ಸೆಲ್ಲ ಹಾಕಿ. ಪದ್ಯ ಹೀಗಿದೆ, ವಿವರಿಸ್ಕೊಂಡು ಹೋಗ್ತೀನಿ ನಾನು. ಇಟ್ಟು ಮಾಡಿ ಸೊಪ್ಪು ಮಾಡಿ ಎಲೆ ನಾರಿ, ಇಟ್ಟಿಕ್ಕದೆ ಎಲ್ಲಿಗೆ ಪೋದೆ. ಇಟ್ಟು ಮಾಡಿದ್ಯಾ, ಸೊಪ್ಪು ಮಾಡಿದ್ಯಾ ನೆಂಚ್ಕೊಳ್ಳೋದಕ್ಕೆ, ಎಲೆ ನಾರಿ, ಇಟ್ಟಿಕ್ಕದೆ ಎಲ್ಲಿಗೆ ಪೋದೆ, ಎಲ್ಲಿಗೋದೆ. ಅದಕ್ಕೆ ಅವಳು ಹೇಳಿದ್ಲು, ಪ್ರಾಣಾದ ಪದ್ಮಪುರುಷ, ನನ್ನ ಪ್ರಿಯಕರ, ನನ್ನ ಪ್ರಾಣವೇ, ದೊಡ್ಡ ಪುರುಷನೇ, ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯಲು ಹೋದೆ. ಕೆರೆಯೊಳಗಡೆ ಒಂದು ಬಳ್ಳೆ ಸೊಪ್ಪು ಅಂತ ಬರುತ್ತೆ, ಆ ಸೊಪ್ಪನ್ನು ಕುಯ್ಕೊಂಬರಕ್ಕೆ ನಾನು ಹೋದೆ. ಅದಕ್ಕೆ ಇವನು ಕೇಳ್ತಾನೆ ಕ್ವಶನ, ಬಳ್ಳೆ ಸೊಪ್ಪು ಕುಯ್ಯುವಾಗ ಎಲೆ ನಾರಿ, ಬೆಳ್ಳಗಿದ್ದವ್ರು ಯಾರೇ, ಅಲ್ಲಿ ಯಾರು ಬೆಳ್ಳಗಿದ್ರಲ್ಲ ಯಾರೇ ಅವರು ಅಂತ ಕೇಳ್ದ. ಅದಕ್ಕೆ ಇವಳು ಹೇಳ್ತಾಳೆ, ಪ್ರಾಣಾದ ಪದ್ಮಪುರುಷ, ಅವು 3 ಬಿಳಿಯ ಕೊಕ್ಕರಲ್ಲವೇ. ಅವು ಬೆಳ್ಳಗಿದ್ದವ್ರು ಯಾರು ಅಂತ ಕೇಳಿದ್ದಕ್ಕೆ ಅವಳು ಹೇಳ್ತಾ ಇರೋದು, ಅವು 3 ಬಿಳಿಯ ಕೊಕ್ಕರೆಯಲ್ಲವೇ, ಕೊಕ್ಕರೆಗಳು ಅಲ್ವಾ ಅಂದ್ಲು. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಮಾಡ್ದ, ಒಡೆಯಲಿಲ್ಲ ಬಡಿಯಲಿಲ್ಲ ಎಲೆ ನಾರಿ, ಮೈಯೆಲ್ಲ ಗಾಯವೇನೆ. ಅಯ್ಯೋ ನಾನು ಹೊಡೆದಿಲ್ಲ ಬಡ್ದಿಲ್ಲ, ನಿಂಗೆ ಮೈಯೆಲ್ಲ ಗಾಯ ಆಗೈತಲ್ಲ, ಏನದು ಅಂತ ಕೇಳಿದ. ಅದಕ್ಕೆ ಅವಳು ಹೇಳಿದ್ಲು, ಪ್ರಾಣಾದ ಪದ್ಮಪುರುಷ, ಸೀಗೆಯ ಬೇಲಿ ನಾನುಗ್ಗಿ ಬಂದೆ ಎಲೆನಾಥ. ಹಂಗೆ ಬಳ್ಳೆ ಸೊಪ್ಪು ಕುಯ್ಯೋಕೆ ಹೋಗಿದ್ದೆ, ಹಂಗೆ ಅಲ್ಲಿ ಬರಬೇಕಾದ್ರೆ ಸೀಗೆಯ ಬೇಲಿ ಇತ್ತು, ಅಲ್ಲಿ ನುಗ್ಗಿ ಬಂದೆ, ಇದೆಲ್ಲ ಗಾಯ ಆಯಿತು ನನಗೆ ಅಂತ ಹೇಳಿದ್ಲು. ನೆಕ್ಸ್ಟ್ ಅವನು ಕೇಳ್ತಿದ್ದಾನೆ, ಎಲೆ ಇಲ್ಲ ಅಡಿಕೆ ಇಲ್ಲ ಎಲೆ ನಾರಿ, ಬಾಯೆಲ್ಲ ಕೆಂಪಗೇನೆ. ಅಲ್ಲ ಕಣೆ, ಎಲೆ ಅಡಿಕೆ ಹಾಕ್ಕೊಂಡಿಲ್ಲ, ಏನೂ ಇಲ್ಲ, ಆರು ನಿನ್ನ ತುಟಿ ಬಾಯೆಲ್ಲ ಕೆಂಪಿದೆಯಲ್ಲೇ, ಏನೇ ಅಂತ ಕೇಳಿದ. ಅದಕ್ಕೆ ಅವಳು ಹೇಳಿದ್ಲು, ಪ್ರಾಣಾದ ಪದ್ಮಪುರುಷ, ನನ್ನ ಮೇಲೆ ಡೌಟ್ ಪಡಬೇಡಪ್ಪ, ಕೇಳಿಸ್ಕೊ, ಪ್ರಾಣಾದ ಪದ್ಮಪುರುಷ, ನೀ ನನ್ನ ಪ್ರಾಣ ಅಂತ ಹೇಳ್ತಾ, ತೊಂಡೆಯ ಹಣ್ಣು ನಾ ತಿಂದು ಬಂದೆ ಎಲೆನಾಥ. ನಾಥ ಅಂದರೆ ನಾಯಕ ಅಥವಾ ಗಂಡ ಅಂತ, ಅದು ಸಂಗಾತಿ ಅಂತ ಹೇಳುವಂಥದ್ದು. ತೊಂಡೆ ಹಣ್ಣು ತಿನ್ಕೊಂಬಂದಪ್ಪ, ಅದಕ್ಕೆ ಬಾಯೆಲ್ಲ ಏನಾಗಿದೆ, ಕೆಂಪುಗಾಗಿದೆ ಅಂತ ಉತ್ತರ ಕೊಟ್ಲು. ಅವನು ಮತ್ತೆ ಕ್ವಶನ್ ಆಗ್ತಾ, ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ಎಲೆ ನಾರಿ, ಮೈಯೆಲ್ಲ ನುಣ್ಣಗೇನೆ. ಅಲ್ಲಪ್ಪ, ನಿನ್ನ ದೇಹಕ್ಕೆ ಎಣ್ಣೆ ಹಾಕ್ಕೊಂಡಿಲ್ಲ, ಬೆಣ್ಣೆನೂ ತಿಂದಿಲ್ಲ, ಒರೆಸ್ಕೊಂಡಿದ್ಯಾ ಅನ್ನೋದಕ್ಕೆ ಮೈಯೆಲ್ಲ ನುಣುಪಾಗಿದೆಯಲ್ಲೇ, ಏನೇ ಕಾರಣ ಅಂದ. ಅದಕ್ಕೆ ಅವಳು ಹೇಳಿದ್ಲು, ಪ್ರಾಣಾದ ಪದ್ಮಪುರುಷ, ಗಾಣಿಗರ ಮಗುವ ಎತ್ತಿ ಮುದ್ದಾಡಿ ಬಂದೆ ಎಲೆನಾಥ. ಹಂಗೆ ಬರಬೇಕಾದ್ರೆ ಗಾಣಿಗರ ಒಂದು ಮಗುವನ್ನು ಎತ್ಕೊಂಡು ಮುದ್ದಾಡಿ ಬಂದೆ, ಆ ಮಗುವಿನ ಎಣ್ಣೆ ಜಿಡ್ಡೆಲ್ಲ ನನ್ನ ದೇಹಕ್ಕಾಗಿದೆ ಅಂತ ಹೇಳಿದ್ಲು. ಅದಕ್ಕೆ ಅವನು ಮತ್ತೆ ಪ್ರಶ್ನೆಯನ್ನು ಕೇಳಿದ, ಗಂಧವಿಲ್ಲ ಎಣ್ಣೆ ಇಲ್ಲ ಮೈಯೆಲ್ಲ ಗಮ್ಮಗೇನೆ ಅಂತ ಹೋಗಿ ಮುಸ್ತಾ. ಅವಾಗ ಅವಳು ಮೈಯಲ್ಲಿ ಒಂದು ಗಂಧ ಬರ್ತಿದೆ. ಅದಕ್ಕೆ ಅವನು ಕೇಳ್ದ, ಗಂಧ ಹಾಕ್ಕೊಂಡಿಲ್ಲ ಎಣ್ಣೆ ಹಾಕ್ಕೊಂಡಿಲ್ಲ, ಮೈಯೆಲ್ಲ ಏನು ಗಮ್ಮಂತಿದೆಯಲ್ಲ ಅಂದ. ಅದಕ್ಕೆ ಅವಳು ಹೇಳಿದ್ಲು, ಪ್ರಾಣಾದ ಪದ್ಮಪುರುಷ, ಮದುವೆಯ ಚಪ್ಪಾರ ನಾನುಗ್ಗಿ ಬಂದೆ ಎಲೆನಾಥ. ಸೊ ಮದುವೆ ಚಪ್ರಕ್ಕೆ ಹೋಗಿದ್ದೀನಿ, ಅಲ್ಲಿ ಎಣ್ಣೆಯನ್ನು ಗಂಧವನ್ನು ಕೊಟ್ಟಿದ್ದಾರೆ, ಅದು ಹಾಕೊಂಬಂದೆ, ಸೊ ಹಾಗಾಗಿ ಮೈಯೆಲ್ಲ ಗಮ್ಮಂತಿದೆ ಅಂತ ಹೇಳಿದ್ಲು. ಸರಿ, ಅದಕ್ಕೆ ಕೊನೆಗೆ ಅವನೊಂದು ಪ್ರಶ್ನೆ ಕೇಳ್ತಾನೆ, ಮಾಡಲಿಲ್ಲ ಮುಟ್ಟಲಿಲ್ಲ ಎಲೆ ನಾರಿ, ಮನೆ ತುಂಬ ಮಕ್ಕಳೇನೆ. ಅಲ್ಲೇ ನಿನ್ನನ್ನು ಮುಟ್ಟೇ ಇಲ್ಲ, ನಾನೇನು ನಿನ್ಗೆ ಮಾಡೇ ಇಲ್ಲ, ಆದರೂ ಮನೆ ತುಂಬ ಮಕ್ಕಳಾಗಿದವಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಪ್ರಾಣಾದ ಪದ್ಮಪುರುಷ ಎಲೆನಾಥ, ನನ್ನ ಮೇಲೆ ಡೌಟ್ ಪಡಬೇಡಪ್ಪ, ಸಂದೇಹ ಪಡಬೇಡ, ಪ್ರಾಣವೇ, ಅವು 3 ಶಿವ ಕೊಟ್ಟ ಭಾಗ್ಯವಲ್ಲವೇ. ಅದು ಈ 3 ಮಕ್ಕಳನ್ನು ಶಿವ ಕೊಟ್ಟಂಥ ಭಾಗ್ಯ ಅಂತ ಅವಳು ತನ್ನ ಪ್ರಿಯಕರನಿಗೆ ಸಮಂಜಸವನ್ನು ಕೊಟ್ಕೊತಾಳೆ. ಸೊ ಇಟ್ಟು ಮಾಡಿ ಸೊಪ್ಪು ಮಾಡಿ ಎಲೆ ನಾರಿ, ಇಟ್ಟಿಕ್ಕದೆ ಎಲ್ಲಿಗೆ ಪೋದೆ, ಪ್ರಾಣಾದ ಪದ್ಮಪುರುಷ, ಕೆರೆಯೊಳಗೆ ಬಳ್ಳೆ ಸೊಪ್ಪು ಕುಯ್ಯಲೋದೆ ಅಂತ ಒಂದು ಪ್ರಿಯತಮೆ ಮತ್ತು ಪ್ರಿಯಕರನ ನಡುವೆ ನಡೆಯುವಂಥ ಇದೊಂದು ಸಂಭಾಷಣೆ. ಇಂಥ ಪದ್ಯಗಳು ನಿಮ್ಗೆ ಇನ್ನೂ ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಧನ್ಯವಾದಗಳು.